ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತು. ಏನಪ್ಪ ವಿಷಯ ಅಂದರೆ ನಿಮ್ಮೆಲ್ರಿಗೂ ಗೊತ್ತೈತೆ, ತುಕಾಲಿ ಜೊತೆ ಬಿಗ್ ಬಾಸ್ ಮಾತುಕತೆ ಅಂತ. ಇವತ್ತು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಬೇರೆ ಯಾರ ಜೊತೆನೇ ಅಲ್ಲ, ನಮ್ಮ ಮಾವ ಗೋಲ್ಡ್ ಸುರೇಶ್ ಅವ್ರ ಜೊತೆ ಮಾತಾಡೋಣ. ಹೆಂಗೈತೆ ಬಿಗ್ ಬಾಸು, ಯಾರು ಇಷ್ಟ, ಯಾರು ಗೆಲ್ತಾರೆ ಎಲ್ಲ ಕೇಳ್ಕೊಳ್ಳೋಣ. ಬೇಗ ಬನ್ನಿ. ಏನು ರಿಸೀವ್ ಮಾಡ್ತಾರೋ ಇಲ್ವ? ಹಿಂಗ ಆಯ್ತೈತೆ. ಹಲೋ ಸಂತು. ಮಾವ ಹೇಳಪ್ಪ ಅಳಿಯ. ಏನ್ ಮಾವ, ಹೆಂಗಿದ್ದಿ ಮಾವ? ನಾ ಆರಾಮಾಗಿದ್ದೀನಿ, ತಾವಾಗಿದ್ರಿ? ಏನಾರು ತಿಂದ ಇಲ್ವ ಮಾವ? ಆಯ್ತು ಅಳಿಯ, ಊಟ ಆಯ್ತು. ಇವಾಗ ನಿಮ್ದು ಆಯ್ತಾ? ಏನೋ ವಿಷಯ ಕೇಳ್ಪಟ್ಟೆ, ವೈಲ್ಡ್ ಕಾರ್ಡ್ಗೆ ನಿನ್ನ ಕರೆದಿದ್ರು ಅಂತ. ಯಾವ ವೈಲ್ಡ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ರ ತಾವು? ವೈಲ್ಡ್ ಗೋಲ್ಡ್ ಅಲ್ಲ ಮಾವ, ವೈಟ್ ಕಾರ್ಡು. ವೈಲ್ಡ್ ಕಾರ್ಡಾ? ಅದೇ ವೈಲ್ಡ್, ಯಾವ ವೈಲ್ಡ್ ಕಾರ್ಡ್ ಬಗ್ಗೆ ಮಾತಾಡ್ತಾ? ಬಿಗ್ ಬಾಸ್ ವೈಲ್ಡ್ ಕಾರ್ಡು. ಓ, ಬಿಗ್ ಬಾಸ್ ಬಗ್ಗೆನಾ? ಅಯ್ಯೋ ಇಲ್ಲ ಅಳಿಯ, ಆತರ ಎಲ್ಲ ಏನಿಲ್ಲ. ನನಗೆ ಯಾವ್ದೇ ತರದ ಮಾಹಿತಿ ಬಂದಿಲ್ಲ. ಅದು ಇರ್ಲಿ ಮಾವ, ನಿನ್ ಬದ್ಲು ಹೋಗೋರಲ್ಲ ಚೈತ್ರ ರಜತ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಏನಿಲ್ಲ, ಆಲ್ರೆಡಿ ಲಾಸ್ಟ್ ಸೀಸನ್ ಒಬ್ರು ರನ್ನರ್ ಅಪ್ ಅಲ್ಲಿ ಟಾಪ್ 3 ಅಲ್ಲಿ ಇದ್ರು. ಇನ್ನೊಬ್ರು ಫೈರ್ ಆಗಿ ಅವ್ರ ಫೈರ್ ಜರ್ನಿನ ಕಂಪ್ಲೀಟ್ ಮಾಡ್ಕೊಂಡು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು. ಎಲಿಮಿನೇಟ್ ಆಗಿ ಬಂದವ್ರಿಗೂ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅವಕಾಶ ಕೊಡ್ತಾರೆ ಅಂತ ನಮಗೂ ಇದೇ ಸಲ ಗೊತ್ತಾಗಿತ್ತು. ಅಯ್ಯಯ್ಯೋ, ಏನ್ ಅನ್ಸುತ್ತೆ ಮಾವ, ಬೇಕಿತ್ತ ಬೇಡವಾಗಿತ್ತ ಇವ್ರಿಬ್ರದು ಅವಶ್ಯಕತೆ ಅದ್ರೊಳಗೆ? ಅದು ಚಾನಲ್ ಡಿಸೈಡ್ ಮಾಡುತ್ತೆ. ನಾವು ನಮ್ಮ ಮಾತಿಗೆಲ್ಲ ಎಲ್ಲಿ ಇದಿರುತ್ತೆ. ಹೌದೌದು ಮಾವ. ನಿನ್ ಫೇವ್ರೇಟ್ ಯಾರು ಮಾವ ಈಗ? ನನ್ ಫೇವ್ರೇಟ್ ಗಿಲ್ಲಿ. ಓ ಸೂಪರ್, ಗಿಲ್ಲಿ ಗಿಚ್ಚಿ ಗಿಲಿ ಗಿಲಿ. ಗಿಲ್ಲಿ ಗೆಲ್ಲಿ ಅಂತ ನನ್ನ ಆಸೆ. ಖಂಡಿತ ಮಾವ, ಖಂಡಿತ ಗೆಲ್ಬೇಕು ಅವನು, 100% ಗೆಲ್ಬೇಕು. ಗೆದ್ದಿ ಪೂರ್ತಿ ಸಪೋರ್ಟ್ ಮಾಡೋದು ಗಿಲ್ಲಿಗೆನೆ. ಅವ್ನು ಗೆಲ್ಲಿ ಅಂತ ನನ್ನ ಆಸೆ. ಹೌದೌದು. ಅದ್ ಬಿಟ್ರೆ ಇನ್ಯಾವ ಕಂಟೆಸ್ಟೆಂಟ್ ಇಷ್ಟ ಮಾವ ನಿಂಗೆ? ಇನ್ನ ಬೇರೆ ಇನ್ಯಾವ ಕಂಟೆಸ್ಟೆಂಟ್ ಅಷ್ಟು ಇದ್ರಲ್ಲಿ ಆಡ್ತಾ ಇಲ್ಲ. ಗಿಲ್ಲಿ ಒಬ್ಬ ನೀಟಾಗಿ ಅರ್ಥ ಮಾಡ್ಕೊಂಡು ಶೋನ ಆಟ ಆಡ್ತಾ ಇದ್ದಾನೆ. ಒಂದೇನಂದ್ರೆ ಮಾವ, ವೈಲ್ಡ್ ಕಾರ್ಡ್ ನೀನು ಹೋಗ್ಬಿಟ್ಟಿದ್ರಿ, ಏನ್ ಮಾಡ್ತಿದ್ದೆ ಒಳಗೆ? ನಾನಾ? ಸುಮ್ಮನೆ ಹಂಗೆ ಒಂದು ಚರ್ಚೆ. ಹೋಗಿದ್ರೆ ಏನ್ ಮಾಡ್ತಾ ಇದ್ರಿ? ನಾನು ಹೋಗಿದ್ರೆ ಏನ್ ಮಾಡ್ತಿದ್ದೆ? ನಾನು ಹೋಗಿದ್ರೆ ನಾನು ಆಟ ಆಡ್ತಿದ್ದೆ. ಲಾಸ್ಟ್ ಸೀಸನ್ ಆಡಿದ್ನೆಲ್ಲ ಆಟ ಆಡ್ತಿದ್ದೆ. ಆಟ ಇವ್ ಸ್ವಲ್ಪ ನೋಡ್ಕೊಂಡು ಹೋಗಿದೆ, ಎಕ್ಸ್ಪೀರಿಯನ್ಸ್ ಆಗಿತ್ತು. ಈಗ ಬೇರೆ ಆಟ ಏನಾದ್ರು ಆಡ್ತಾ ಇದ್ದ? ಏನ್ ಆತರ ನನ್ಗೇನ್ ಅನ್ಸಲ್ಲ. ನಾನ್ ಆತರ ಆಡೋನಲ್ವೇ ಅಲ್ಲ. ಅದು ಯಾರೋ ನೋಡೋರು ಕಣ್ಣಿಗೆ ನಾವು ಹೈಲೈಟ್ ಆಗಿ ಕಾಣಿಸ್ಬೇಕು ಅನ್ನೋದು ಆಟ ಆಡೋದು ಆಟ. ಹೌದೌದೌದೌದು. ಮಾವ, ನಮ್ಮನ್ನ ನೋಡ್ತಾ ಇದಾರೆ, ನಮ್ಮನ್ನ ಅಬ್ಸರ್ವ್ ಮಾಡ್ತಿದಾರೆ ಅಂತ ಆಟ ಆಡಿದ್ರೆ ಅದು ಆಟನೇ ಆಗಲ್ಲ. ಮಾವ, ನಿಮ್ ಶೋಗು ಈ ಶೋಗುನು ಏನ್ ವ್ಯತ್ಯಾಸ ಐತೆ ಮಾವ? ಸೀಸನ್ 11ಕ್ಕೂ 12ಕ್ಕೂ ನಮ್ಮಲ್ಲಿ ಎಲ್ಲಾರು ಒಂಥರ ಹೆಂಗಿದ್ರು ಅಂದ್ರೆ, ಮನೆಯಲ್ಲಿ ಯಾರು ಮಾತಾಡಿದ್ ವಾಯ್ಸ್ ಕೇಳಿಸ್ತಾ ಇರ್ಲಿಲ್ಲ. ಬರೀ ವಾದ ವಿವಾದನೆ ಜಾಸ್ತಿ ಆಗ್ತಾ ಇತ್ತು. ಈ ಸಲ ಎಲ್ಲೋ ಮೂಲೆಯಲ್ಲಿ ಅಲ್ಲಿ ಇಲ್ಲಿ ಸದ್ದು ಮಾಡ್ತಾ ಇದೆ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಅಷ್ಟೊಂದು ಏನು ಹೊರಗಡೆ ನೋಡೋರ್ಗೆ ಅಷ್ಟು ಎಂಟರ್ಟೈನ್ಮೆಂಟ್ ಏನು ಸಿಗ್ತಾ ಇಲ್ಲ. ಅಲ್ಲ, ಅಶ್ವಿನಿ ಅವರು ರೈಸ್ ಮಾಡ್ತಿರೋದು ಯಾಕೆ ಕೇಳಿಸ್ತಾ ಇಲ್ವಮ್ಮ ನಿಂಗೆ? ಅಶ್ವಿನಿ ಅವರು ಅದು ಯಾವುದ್ರ ಬಗ್ಗೆ ಅವ್ರು ರೈಸ್ ಮಾಡ್ತಾ ಇದಾರೆ? ಒಂದು ಪರ ಹೇಳ್ತಾರೆ ನಾನು ಹೆಣ್ಣಿನ ಪರವಾಗಿ ಧ್ವನಿ ಎತ್ತೀನಿ ಅಂತಾರೆ, ಇನ್ನೊಂದ್ ಪರವಾಗಿ ಕೇಳ್ತಾರೆ ನಾನೇನು ಹೆಣ್ಣಿನ ಪರವಾಗಿ ಧ್ವನಿ ಎತ್ತಕ್ಕೆ ಇಲ್ಲಿ ಬಂದಿಲ್ಲ ಅಂತಾರೆ. ಅದೇ ಯಾವ ಸತ್ಯ ಯಾವ ಸುಳ್ಳು ಅಂತ ಹೆಂಗ್ ನಂಬೋದು? ನಮ್ಮ ರಘು ರಘು ಅವರು ಒಳ್ಳೆ ಮಗು ಅಂತ ಮನ್ಸು ರಘುದು. ಅವ್ರ ಪಾಪ ಅವ್ರ ಆಟ ಅವ್ರು ಆಡ್ತಾ ಇದಾರೆ. ಐ ಥಿಂಕ್ ಟಾಪ್ 2 ಅಲ್ಲಿ ರಘು ಇರ್ಬೇಕು ಅಂತ ನನ್ನ ಆಸೆ. ರಕ್ಷಿತಾನ ಟಾಪ್ 3 ಅಲ್ಲಿ ಇರ್ತಾಳೆ 100%. 100%. ಆ ಹುಡುಗಿ ಒಂಥರ ಇಷ್ಟ ಆಗ್ತಾಳೆ ಎಲ್ರಿಗೂ ಅಲ್ಲ? ಹೌದು, ಒಂಥರ ಇನೋಸೆಂಟ್ ತರ ಮಾತಾಡ್ಕೊಂಡು ಕೂಡ ಒಳ್ಳೆ ಮೆಚುರಿಟಿ ಇದೆ. ಹೌದೌದೌದು. ಆದ್ರೆ ಕಾವ್ಯ ಬಗ್ಗೆ ನೋ ಕಮೆಂಟ್. ಧನುಷ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ನನಗೆ. ಅಯ್ಯಯ್ಯೋ, ಇದು ದುರಂತ ಕತೆ. ಆದ್ರೆ
ಇವರು ಅಲ್ಲಿ ಹೋಗ್ಬಿಟ್ಟು ಏನೋ ಬೊಂಬಂ ಬೊಂ ಬೋಲೆನಾಥ್ ಅಂತ ಹೇಳ್ಬಿಟ್ಟು ಏನೋ ಮಹಾಕಾಲ ಅಂತ ಹೇಳ್ಬಿಟ್ಟು ದೇವ್ರ ಮರ್ಯಾದೆ ತೆಗಿತಾನೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ. ಅವ್ರ ಧನುಷ್ ಅಲ್ಲ, ಧ್ರುವಂತು ಮಹಾಕಾಲ ಅನ್ನೋದು. ಧ್ರುವಂತ್, ಸಾರಿ ಹಾ ಕನ್ಫ್ಯೂಸ್ ಆಯ್ತಪ್ಪ, ಅದನ್ನ ತಪ್ಪು ತಿಳ್ಕೊಂಡ್ಬಿಡ, ಆಮೇಲೆ ಹಂಗೆ ಇದ್ ಮಾಡ್ಬಿಡ್ರಿ. ಧ್ರುವಂತ್ ಏನು ಇಲ್ಲ, ಧ್ರುವಂತ್ ಆಟ. ಈಗ ಮಾವ ಇನ್ನು ಉಳಿದಿರೋದು 24 ದಿವಸ 100 ಡೇಸ್ಗೆ, 23 ದಿವಸ 24 ದಿವಸನ ಇದೆ. ಇನ್ನ 100 ಡೇಸ್ಗೆ ಇನ್ನೊಂದು 23 ದಿವಸ 24 ದಿವಸ ಇದೆ ಅಷ್ಟೇ. ಈ ದಿನಗಳಲ್ಲಿ ಕಂಟೆಸ್ಟೆಂಟ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಮಾವ ಈ ಸೀಸನ್ ಅವ್ರಿಗೆ? ಏನಿಲ್ಲ, ಇನ್ನಾದ್ರೂ ಅವ್ರು ಓಪನ್ ಅಪ್ ಆಗಿ ಆಟ ಆಡಿದ್ರೆ ಮಾತ್ರ ಮುಂದೆ ಬರಕ್ ಸಾಧ್ಯ. ಇಷ್ಟ್ರ ಮೇಲೂ ಇನ್ನ ಓಪನ್ ಅಪ್ ಆಗದೆ ಅವ್ರು ಆಟ ಆಡಿದ್ರೆ ಅವ್ರು ಉಳಿಬೇಕು, ಮನೇಲಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ. ನಾಮಿನೇಟ್ ಮಾಡಿದ್ರೆ ನಾಮಿನೇಟ್ ಬೆಲೆ ಇಲ್ದಂಗೆ ನಕ್ಕೊಂಡು ಅವ್ರು ಕೂತಿರ್ತಾರೆ. ಒಂಥರ ಇದನ್ಸುತ್ತೆ, ಏನವ್ರು ಇಷ್ಟೇನ ಶೋನ ಅರ್ಥ ಮಾಡ್ಕೊಂಡಿದ್ವು ಅಂತ ಅನ್ಸುತ್ತೆ. ಹೌದೌದೌದು, ಸ್ವಲ್ಪ ಸೀರಿಯಸ್ನೆಸ್ ಇದ್ದಿದ್ರೆ ವೈಲ್ಡ್ ಕಾರ್ಡ್ ಅಲ್ಲಿ ಇಬ್ರಾಳ್ ಬರಂಗಿರ್ಲಿಲ್ಲ. ಸೊ ಇವರೇ ಮಾಡ್ಬೋದಾಯ್ತು. ಈಗ ವೈಲ್ಡ್ ಕಾರ್ಡ್ ಅವ್ರು ಹೋಗಿರೋದ್ರಿಂದ ಅಲ್ಲಿ ಮನೇಲಿರೋರ್ಗೆ ಏನು ಆಗ್ತಿಲ್ಲ, ಅದಕ್ಕೆ ವೈಲ್ಡ್ ಕಾರ್ಡ್ ಅವ್ರು ಬಂದವ್ರೆ ಅನ್ನೋ ತರ ಮಾಹಿತಿ ಹೊರಗಡೆ ಬಂತು. ಮನೆಯವರೆಲ್ಲ ಕೆಳಗಡೆ ಕಾಣಿಸ್ತಾ ಇಲ್ಲ, ಇವರಿಬ್ರೆ ಕಾಣಿಸ್ತಾ ಇದಾರೆ, ಚೈತ್ರ ರಜತ್ ಇಬ್ರು ಕಾಣಿಸ್ತಾ ಇದಾರೆ, ಮನೆಯವ್ರು ಯಾರೋ ಕಾಣಿಸ್ತಾ ಇಲ್ಲ ಇವಾಗ. ಹೌದೌದು, ಈಗ ಅವ್ರನ್ನೇ ಎಲ್ಲದಕ್ಕೂ ಲೀಡರ್ಶಿಪ್ ಮಾಡ್ತಾವ್ರಲ್ಲ, ಇವರೆಲ್ಲ ತೆಗೆದು ಅವ್ರನ್ನೇ ಲೀಡರ್ಶಿಪ್ ಮಾಡ್ತಾವ್ರೆ. ಸೊ ಈಗ ಹೋಗಿರೋ ಚೈತ್ರ ಮತ್ತೆ ರಜತ್ ಅವರು ತುಂಬಾ ಚೆನ್ನಾಗಿ ಆಡ್ತಾವ್ರೆ, ಯಾಕೆಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿ ಆಡ್ತಾವ್ರೆ. ನನಗೇನೋ ಖುಷಿ ಆಗ್ತೈತೆ ಅವರಿಬ್ರು ಆಡ್ತಾ ಇರೋದು. ಬಟ್ ಈಗಿನ ಸಿಚುವೇಶನ್ಗೆ ಅವರು ಬೇಕಾಗಿರ್ಲಿಲ್ಲ ಅಂತ ನನಗೆ ಅನಿಸ್ತೈತೆ. ಅವರೇ ಒಳಗಿರೋರೇ ಆಡ್ಬೋದಾಗಿತ್ತಲ್ವಾ ಅಂತ. ನಿಜ, ಹಂಗ ಅವ್ರು ಆಡ್ಬೋದಾಗಿತ್ತು, ಅವ್ರು ಆಡಿಲ್ಲ ಅಂದ್ಮೇಲೆ ಇವ್ರನ್ನ ಕಳ್ಸಿದ್ದು. ಹೌದೌದೌದೌದು, ನಾನು ಏನ್ ಅನ್ಕೊಂಡ್ರೆ ಇಷ್ಟು ಸೀಸನ್ ಅಲ್ಲಿ ಒಂದ್ಸಲ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬಂದವ್ರನ್ನ ವಾಪಸ್ ಮತ್ತೆ ಒಳಗಡೆ ಕಳ್ಸಿದ್ ನೋಡಿಲ್ಲ. ಹೌದೌದು, ಫಸ್ಟ್ ಟೈಮ್ ಒಂದು ಎಲಿಮಿನೇಟ್ ಆಗಿ ಬಂದವ್ರನ್ನ ವೈಲ್ಡ್ ಕಾರ್ಡ್ ಆಗಿ ಕಳಿಸ್ತಾರೆ ಬಿಗ್ ಬಾಸ್ ಮನೇಲಿ ಅಂತ ತಿಳ್ಕೊಂಡಿದೆ ಈ ಸೀಸನ್ ಇಂದ. ಹೌದೌದು, ಈಗ ಟಾಪ್ 5 ನೋಡ್ತೀಯ ಅಂದ್ರೆ ಯಾರ್ಯಾರು ನೋಡ್ತೀಯ ಮಾವ? ಗಿಲ್ಲಿ, ರಕ್ಷಿತಾ, ರಘು, ಆಮೇಲೆ ಅಶ್ವಿನಿ ಗೌಡ ಇರ್ಬೋದು. ಬಿಟ್ರೆ ಮಾಳು ಇರ್ತಾನೆ ಅಂತ ಅನ್ನಿಸ್ತದೆ. ಮಾಳು, ಅಶ್ವಿನಿ ಅವರು, ಗಿಲ್ಲಿ, ರಕ್ಷಿತಾ, ರಘು ಇವ್ರ 5 ಜನ ಟಾಪ್ 5 ಕಂಟೆಸ್ಟೆಂಟ್ ಅಂತ ನೀವು ರಿಸರ್ವ್ ಮಾಡ್ತಾ ಇದ್ದೀರಿ. ಹೌದು, ಪಕ್ಕನಾ? 200% ಲಾಕ್ ಮಾಡಿ. ನೋಡಿ ವೀಕ್ಷಕರೇ, ನಮ್ಮ ಮಾವನ ಪ್ರಕಾರ ಬಿಗ್ ಬಾಸ್ ಟಾಪ್ 5 ಕಂಟೆಸ್ಟೆಂಟ್ಸು ರಘು, ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಮಾಳು ಅಂತ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮಾವನ ಹತ್ರ ಇನ್ನೊಂದು ಎರಡು ಮಾತನ್ನ ಮಾತಾಡಬೇಕು. ಮಾವ, ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಕಾನ್ಸೆಪ್ಟ್ನ ನೀನು ಎಷ್ಟು ಮಿಸ್ ಮಾಡ್ಕೋತಿದ್ಯಾ ಮಾವ? ನನ್ನ ಜೀವನದಲ್ಲಿ ನಾನು ಎಲಿಮಿನೇಟ್ ಆಗ್ಲಿಲ್ಲ, ಯಾರ ಜೊತೆ ಜಗಳ ಮಾಡ್ಕೊಂಡ್ ಬರ್ಲಿಲ್ಲ, ನಾನು ಸ್ವಚ್ಛಂದ ಎಕ್ಸಿಟ್ ಆಗಿ ಶೋಯಿಂದ ಹೊರಗಡೆ ಬಂದದ್ದು ತುಂಬಾ ಬೇಜಾರ್ ಫೀಲ್ ಇದೆ. ನನ್ನ ಜೀವನದಲ್ಲಿ ಅರ್ಧಕ್ಕೆ ಉಳಿದಂತ ಒಂದು ಅಧ್ಯಾಯ ಅದು. ಅದನ್ನ ನಾನು ತುಂಬಾ ಮಿಸ್ ಮಾಡ್ಕೊಂತೀನಿ. ಮುಂದೊಂದ್ ದಿನ ಅವಕಾಶ ಸಿಕ್ಕರೆ ಬಿಗ್ ಬಾಸ್ ದೊಡ್ಡ ಮನ್ಸು ಮಾಡಿ ಮತ್ತೊಂದು ಅವಕಾಶ ಕೊಟ್ರೆ ಹೊರಗಡೆ ಹೋಗಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಬಿಗ್ ಬಾಸ್ ಮೇಲೆ ಇನ್ನೂ ಲವ್ ಇದೆ, ಒಳಗಡೆ ಹೋಗ್ಬೇಕು, ಇನ್ನೂ ಆಟ ಆಡ್ಬೇಕು ಅಂತ ಯಾವತ್ತೂ ಇರ್ತದೆ. ನಾವು ಉಂಡು ಮನೆ ದ್ರೋಹ ಬಗೆಯವರಲ್ಲ, ಆ ಉಂಡು ಮನೆಯನ್ನ ನಾವ್ ಯಾವತ್ತೂ ನೆನ್ಸ್ಕೊಂತ ಇರೋವಂತವ್ರು. ಆ ಮನೆಯಿಂದ ನನಗೆ ಒಳ್ಳೇದಾಗಿದೆ, ಆ ಮನೆಯಿಂದ ನನಗೊಂದು ಹೆಸರು ಬಂದಿದೆ. ಹೌದೌದು, ಆ ಮನೆ ಯಾವತ್ತೂ ನನ್ ಮರೆಯಲ್ಲ. ನಿಮ್ ಸೀಸನ್ ಅವ್ರು ಎಷ್ಟು ಮಿಸ್ ಮಾಡ್ಕತ್ತೀಯ ಮಾವ? ನಮ್ ಸೀಸನ್ ಅವರು ಎಲ್ರೂ ಮಿಸ್ ಮಾಡ್ಕೋತೀನಿ. ಯಾರೆಷ್ಟು ಮಿಸ್ ಮಾಡ್ಕೋತಾರಲ್ಲ ಗೊತ್ತಿಲ್ಲ, ನಾನಂದ್ರೆ ಎಲ್ರೂ ಮಿಸ್ ಮಾಡ್ಕೊಂತೀನಿ. ಎಲ್ರು ಕರ್ದೊಂದು ಊಟ ಹಾಕಿಸ್ಬಿಡ್ಬೇಕಾಯ್ತು ಮತ್ತೆ ಒಂದ್ಸಲಿ. ಯಾರು ಫೋನ್ ತೆಗಿಯಲ್ಲ, ಯಾರೋ ಇಬ್ರು ಫೋನ್ ತೆಗಿದ್ರೆ ಏನು ಮಾಡಕ್ಕಾಗಲ್ಲ. ಯಾರು ತೆಗಿಲಿ ಬಿಡ್ಲಿ, ನನ್ ಕರಿ ಮಾವ, ನಾನು ನಿನ್ ತಂಗಿ ಇಬ್ರು ಬಂದ್ಬಿಡ್ತೀವಿ. ಆಯ್ತು ಬಾಳಿಯ, ನೀವಿಬ್ರು ಬರ್ತೀನಿ ಅಂದ್ರೆ ನಮ್ಮ ಮನೆಗೆ ಊಟಕ್ಕೆ ಅರೇಂಜ್ಮೆಂಟ್ ಮಾಡ್ತೀನಿ, ನೀವು ಬರ್ತೀನಿ ಅಂದ್ರೆ. ಹೇಳ್ತೀರಿ, ಕರಿಯೋದೇ ಇಲ್ಲ, ತೆಗಿರಿ ಅತ್ತಗೆ. ಆತರ ಎಲ್ಲ ಏನಿಲ್ಲಪ್ಪ, ನಾನ್ ಪಕ್ಕ ಕರಿತೀನಿ. ಯಾವತ್ತಾಗಾರ ಹೊಸ ವರ್ಷಕ್ಕೆ ಒಳ್ಳೆ ಹೊಸ ಸುದ್ದಿ ಕೊಡಿ ನೀವು ಇಬ್ರು. ಹೌದೌದು, ನಾವು ಎಲ್ಲಾ ತಯಾರಿ ಮಾಡ್ಕೋತೀವಿ. ಥ್ಯಾಂಕ್ ಯು ಮಾವ. ಆಮೇಲೆ ಫೈನಲ್ ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಿ? ಅವರು, ನಾನು ಯಾವತ್ತೂ ಹೇಳಿದೀನಿ, ಅವರು ನನ್ನ ಆರಾಧ್ಯ ದೈವ. ನಾನು ಅವರಿಂದ ಕಲ್ತದ್ದು ತುಂಬಾ ಇದೆ. ಮನೇಲಿ 76 ದಿನ ಇದ್ರು ಕೂಡ 76 ದಿನ ಪ್ರತಿ ದಿನನೂ ಕೂಡ ಅವ್ರು ಹೇಳಿಕೊಟ್ಟಿರುವಂತ ಪಾಠದಿಂದ ನಾನು ಕಲ್ತು ನನ್ನ ಜೀವನದಲ್ಲಿ ನಾನು ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಹೌದೌದು, ಅವ್ರು ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಈಗ ಭಾರತದಲ್ಲಿ ಶ್ರೀಕೃಷ್ಣ ಹೇಗೋ
ನಮ್ಮ ಬಿಗ್ ಬಾಸ್ ಮನೆಗೆ ಸುದೀಪ್ ಸರ್ ಆತರ. ಅಬ್ಬಬ್ಬಬ್ಬ ಎಂತ ದೊಡ್ಡ ಮಾತು ಬಾವರಿದು. ಮಹಾಭಾರತದ ಶ್ರೀಕೃಷ್ಣ, ಬಿಗ್ ಬಾಸ್ನ ನಮ್ಮ ಸುದೀಪ್ ಅಣ್ಣ. ಅಷ್ಟೇ ಅಷ್ಟೇ. ಫೈನ್, ಫ್ಯಾಂಟಾಸ್ಟಿಕ್. ಬೆಲೆ ಕಟ್ಟಕ್ಕಾಗಲ್ಲ, ಅದರ ಬಗ್ಗೆ ಮಾತಾಡಕ್ಕೂ ಆಗಲ್ಲ. ಹೌದೌದು. ಈಗ ಇವಾಗ ಟಾಸ್ಕ್ ಎಲ್ಲ ಕೊಡ್ತಾವ್ರಲ್ಲ, ಅವೆಲ್ಲ ಏನೋ ಒಂಥರ ಸಿಲ್ಲಿ ಅನಿಸ್ತಾ ಇದೆಯಾ? ನಾವು ಇದಕ್ಕಿಂತ ತುಂಬಾ ಟಾಸ್ಕ್ಗಳನ್ನ ಮಾಡ್ಬಿಟ್ಟಿದೀವಿ. ನಮ್ಗೇನ್ ಅದೇನ್ ಹೊಸದೇಂತ ಏನ್ ಅನ್ಸಲ್ಲ. ಮತ್ತೆ ಒಂದೊಂದು ಆಲ್ರೆಡಿ ಚೈತ್ರ ಮಾಡ್ತಾರಂತ ಒಂದೊಂದು ರಿಯಾಕ್ಷನ್ಗಳು ನೋಡಿದ್ರೆ ತುಂಬಾ ಡ್ರಾಮಾಟಿಕ್ ಆಗಿ ಕಾಣಿಸುತ್ತಾ ಇದೆ ಹೊರಗಡೆ. ಉಸ್ತುವಾರಿ ಮಾಡಕ್ ಹೋಗಿ ಫುಲ್ ಎಲ್ಲ ಡ್ರಾಮಾ ಆಗ್ತಾ ಇದೆ ಅಂತ. ಡ್ರಾಮಾ ಆಗ್ತಾ ಇದೆ, ಅದೆಲ್ಲ ಬೇಕಾಗಿರ್ಲಿಲ್ಲ ಮನೇಲಿ. ಮತ್ತೆ ಓವರ್ ಆಕ್ಟಿಂಗ್ ಮಾಡೋದು ಬೇಕಾಗಿರ್ಲಿಲ್ಲ. ಓಕೆ ಓಕೆ ಫೈನ್. ಮಾವ, ಹಿಂಗೆ ನಿಮಗೆ ಒಂದು ಕಡೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಾಲು ನೋವಿತ್ತಲ್ಲ, ಏನಾಯ್ತು? ಕಾಲು ಆಪರೇಷನ್ ಆಯ್ತು. ನೋಡಕ್ಕೆ ನೀನು ಮತ್ತೆ ನನ್ನ ತಂಗಿ ಜೊತೆಗೆ ಬಂದಿದ್ರಲ್ಲಪ್ಪ, ಇಬ್ರು ಕೂಡಿ ಹಾಸ್ಪಿಟ್ಲ್ ಬಂದು ನನ್ನ ಕಾಲ್ನ ವಿಚಾರಿಸ್ಕೊಂಡು ನೋಡ್ಕೊಂಡು ಹೋಗಿದ್ದೀರಾ ಇಬ್ರು. ಹೌದೌದೌದು. ಬಟ್ ನನಗ್ ಅನ್ಸಿದ್ದೇನು ಅಂದ್ರೆ, ಆ ಟೈಮಲ್ಲಿ ನಮ್ಮವ್ರು ಯಾರು, ನಮ್ಮವ್ರು ಅಲ್ದೇ ಇರೋರು ಯಾರು ಅಂತ ಅರ್ಥ ಆಯ್ತು. ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಎಲ್ರು ಅಣ್ಣ ಅಂತಾರೆ, ನಮ್ಮವ್ರು ಅಂತಾರೆ, ಹೌದೌದು, ಎಲ್ಲಾ ಮಾಡ್ತಾರೆ. ಹೊರಗಡೆ ಬಂದ್ಮೇಲೆ ಅದನ್ನ ಹಂಗೆ ಕಂಟಿನ್ಯೂ ಮಾಡೋದಿದೆಯಲ್ಲ, ಹೌದೌದು, ತುಂಬಾ ಕಷ್ಟ ಇದೆ. ತುಂಬಾ ಕಮ್ಮಿ ಜನಕ್ಕೆ ಆ ಅವಕಾಶ ಸಿಗುತ್ತೆ. ಹೌದೌದು. ಯಾರಿಗೂ ಕೂಡ ನಾವು ಯಾರಿಗೋ ಒಬ್ಬ ವ್ಯಕ್ತಿಗೆ ಫೋನ್ ಮಾಡ್ತೀವಿ ಅಂದ್ರೆ ಅವರಿಂದ ಏನೋ ಅಪೇಕ್ಷೆ ಪಟ್ಕೊಂಡಲ್ಲ, ಅವ್ರ ಮೇಲೆ ಇರೋ ಪ್ರೀತಿ ಗೌರವಕ್ಕೋಸ್ಕರ ಅವ್ರಿಗೆ ಫೋನ್ ಮಾಡಿರ್ತೀವಿ. ಫೋನ್ಗಳನ್ನು ತೆಗಿದೆ ಅವರು ಅದನ್ನ ಒಂಥರ ತುಂಬಾ ನಮ್ಮನ್ನ ಬೇರೆ ರೀತಿ ನೋಡಿ, ನಮ್ ಕಾಲ್ಗಳನ್ನ ರೆಸ್ಪಾನ್ಸ್ ಮಾಡದೇ ಇರೋ ಟೈಮ್ ನಮ್ಗನ್ಸುತ್ತೆ ಇದೆಲ್ಲವೂ ಕೂಡ ನೀರಿನ ಮೇಲೆ ಗುಳ್ಳೆ ಇದ್ದಾಗ ಜೀವನ ಅಂತ ಅನ್ಸ್ಬಿಡುತ್ತೆ. ಓಕೆ ಓಕೆ ಮಾವ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಮತ್ತೊಂದ್ಸಲಿ ಬಿಗ್ ಬಾಸ್ ನಿಮ್ಮನ್ನ ಕರೆದು ಒಳ್ಳೆ ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ. ಇಷ್ಟೊತ್ತವರೆಗೂ ತುಕಾಲಿ ಜೊತೆ ಬಿಗ್ ಬಾಸ್ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮ ಮಾವ ಗೋಲ್ಡ್ ಸುರೇಶ್ ಅವ್ರು ಮಾತಾಡಿದ್ರು. ಮಾವ, ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು, ಲವ್ ಯು ಟು. ಒಂದ್ಸಲಿ ಕೊನೆಗೊಂದು ಮಾತು ಹೇಳ್ಬೇಕು ಅಂದ್ರೆ, ನಾವು ಹೆಂಗ್ ಬದುಕ್ಬೇಕು ಅಂದ್ರೆ, ಇದ್ದಂಗಿರ್ಬೇಕು, ಇಲ್ದಂಗಿರ್ಬೇಕು, ಒಂದಿನ ಅವ ಕರಿತಾನ ಎದ್ದು ಹೋಗಂಗಿರ್ಬೇಕು, ಆ ತರ ಬದುಕೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಒಳ್ಳೇದಾಗ್ಲಿ, ನೀನ್ ಮಾಡ್ತಾ ಇರೋದ ಕೆಲಸ ಸಕ್ಸಸ್ ಆಗ್ಲಿ, ನಿನ್ ಜೊತೆ ನಾವ್ ಯಾವತ್ತೂ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು, ಲವ್ ಯು. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಮಾತು ತುಂಬಾ ಇಷ್ಟ ಆಯ್ತು ನನಗೆ. ಒಳ್ಳೇದಾಗ್ಲಿ, ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ನಿಮ್ಮ ನಗ್ನಗ್ತಾರಂಗ್ ಮಾಡ್ಲಿ. ಆಲ್ ದ ಬೆಸ್ಟ್ ಮಾವ. ಥ್ಯಾಂಕ್ ಯು ಸೋ ಮಚ್. ನೀವು ಆದಷ್ಟು ಬೇಗ ಹೊಸ ವರ್ಷಕ್ಕೆ 2026ಕ್ಕೆ ಒಳ್ಳೆ ಗುಡ್ ನ್ಯೂಸ್ ಕೊಡಿ, ಇಬ್ರು ಗಣ್ಣ ಅಂತ ಸೇರಿ. ಖಂಡಿತ ಕಾಯ್ತಾ ಇದೀವಿ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಖಂಡಿತ ಬರುತ್ತೆ ಸುದ್ದಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಗೋಲ್ಡ್ ಸುರೇಶ್ ಅವ್ರ ಜೊತೆ ತುಕಾಲಿ ಮಾತುಕತೆ ಹೆಂಗಿತ್ತು ಅಂತ. ನಿಜವಾಗ್ಲೂ ಭಾರಿ ಅದ್ಭುತವಾಗಿತ್ತು. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದಷ್ಟು ವಿಚಾರಗಳನ್ನ ಸ್ಟ್ರೈಟಾಗಿ ಮಾತಾಡಿದ್ರು, ನಂಗೆ ಭಾರಿ ಇಷ್ಟ ಆಯಿತು. ಮುಂದಿನ ವಾರ ಯಾರ ಜೊತೆ ಮಾತಾಡ್ತೀನಿ ಅಂತ ನಿಮಗೆ ಫುಲ್ ಅಪ್ಡೇಟ್ನ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ತುಕ್ಕು ಮಕ್ಕು ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್, ಸೀ ಯು.